ಜೀವನದಲ್ಲಿ ನಾವು ಕೆಲವು ವಿಷಯಗಳನ್ನು ನಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ. ಜೊತೆಗೆ ಸಂತೋಷದ ಕ್ಷಣಗಳನ್ನು ಅವರೊಂದಿಗೆ ಹಂಚಿಕೊಂಡು ಇನ್ನಷ್ಟು ಖುಷಿಪಡುತ್ತೇವೆ. ಆದರೆ ಕೆಲವು ವಿಷಯಗಳನ್ನು ಆಪ್ತರೊಂದಿಗೆ ಮತ್ತು ಇನ್ಯಾರೊಂದಿಗೂ ಹೇಳಿಕೊಳ್ಳುವುದು ಉತ್ತಮವಲ್ಲ. ಹಾಗಾದರೆ ಅವು ಯಾವ ವಿಷಯಗಳನ್ನು ಹೇಳಿಕೊಳ್ಳಬಾರದು ಎಂಬುದನ್ನು ತಿಳಿಯೋಣ. ನಿಮ್ಮ ಮುಂದಿನ ನಡೆ ಏನು ಎಂಬುದನ್ನು ಹೇಳಬೇಡಿ. ಯಾವಾಗಲೂ ಸೈಲೆಂಟ್ ಆಗಿ ಕೆಲಸ ಮಾಡಿ. ಯಶಸ್ಸು ಸಿಕ್ಕ ಬಳಿಕ ಕೂಡ ಶೋ ಆಫ್ ಮಾಡಬೇಡಿ. ಈ ಜಗತ್ತಿನಲ್ಲಿ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣುಗಳು ಜಾಸ್ತಿ ಇರುವುದರಿಂದ ನಿಮ್ಮನ್ನು ಉರುಳಿಸಬೇಕೆಂದೇ ಕಾಯುತ್ತಿರುತ್ತಾರೆ. ಮತ್ತು ನಿಮ್ಮ ಆದಾಯದ ಬಗ್ಗೆ ಹೇಳಬೇಡಿ. ಹೌದು ಪುರುಷರೇ, ನಿಮಗೆ ಆದಾಯ ಎಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ ಎಂಬ ವಿಷಯವನ್ನು ಯಾರೊಂದಿಗೂ ಸಹ ಹೇಳಬೇಡಿ. ಅದನ್ನು ಕೇಳಿ ಅವರು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಜೀವನದ ಮುಂದಿನ ಪ್ಲಾನ್ ಏನು ಎಂಬುದನ್ನು ಯಾರೊಂದಿಗೂ ಹೇಳಬೇಡಿ. ಯಾಕಂದರೆ ಕೆಲವು ಜನರು ನಿಮ್ಮ ಪ್ಲ್ಯಾನ್ಗಳನ್ನು ಹಾಳು ಮಾಡೋದಕ್ಕೆ ಅಂತಾನೆ ಕಾಯ್ತಾ ಇರುತ್ತಾರೆ. ಜೊತೆಗೆ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತಿದ್ದೀರಾ ಎಂದರೆ ಕಾಲೆಳೆಯಲು ಜನರು ಕಾಯುತ್ತಿರುತ್ತಾರೆ. ನಿಮ್ಮ ವೀಕ್ನೆಸ್ ಅಂದರೆ ದೌರ್ಬಲ್ಯದ ಬಗ್ಗೆ ಯಾರೊಂದಿಗೂ ಹೇಳಬೇಡಿ. ಯಾಕೆಂದರೆ ಕಾಲ ಇದ್ದ ಹಾಗೆ ಇರುವುದಿಲ್ಲ, ಬದಲಾಗುತ್ತಾ ಹೋಗುತ್ತೆ. ನಿಮ್ಮ ದೌರ್ಬಲ್ಯ ಅವರಿಗೆ ಬಲವಾದ ಆಯುಧ ಆಗಬಹುದು. ನಿಮ್ಮ ದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ಟೀಕೆ ಮಾಡುತ್ತಾರೆ ಮತ್ತು ನಿಮ್ಮನ್ನು ವೇಸ್ಟ್ ಬಾಡಿ ಎಂದು ಕಾಣುತ್ತಾರೆ ಮತ್ತು ನಿಮ್ಮನ್ನು ಅಸಹ್ಯವಾಗಿ ಕಾಣುತ್ತಾರೆ. ನಿಮ್ಮ ಫೇಲ್ಯೂರ್ ಬಗ್ಗೆ ಹೇಳಬೇಡಿ. ಅಕಸ್ಮಾತ್ ಹೇಳಿಕೊಂಡರೂ ಅವರು ನಿಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಇರುತ್ತದೆ. ನೀವು ಯಾವುದರಲ್ಲೂ ಯಶಸ್ಸು ಸಾಧಿಸುವುದಿಲ್ಲ ಎಂದು ಅಂದುಕೊಳ್ಳುತ್ತಾರೆ. ನಿಮ್ಮ ಗುಟ್ಟುಗಳನ್ನು ಬೇರೆಯವರಿಗೆ ಹೇಳಬೇಡಿ. ಇದು ಬಹಳ ಮುಖ್ಯವಾದ ವಿಷಯ. ಯಾಕಂದರೆ ನಿಮಗೆ ಯಾರು ಎಷ್ಟೇ ಆಪ್ತರಾಗಿದ್ದರೂ ಸಹ ನಿಮ್ಮ ಗುಟ್ಟುಗಳನ್ನು ಅವರೊಂದಿಗೆ ಹೇಳಬೇಡಿ. ಅವರು ಮತ್ತೊಬ್ಬರಿಗೆ ಹೇಳುವ ಸಾಧ್ಯತೆ ಹೆಚ್ಚಿರುತ್ತದೆ. ನೀವು ಸೈಲೆಂಟಾಗಿ ಕೆಲಸ ಮಾಡಿ, ಸೈಲೆಂಟಾಗಿ ಇದ್ದಷ್ಟು ನೆಮ್ಮದಿ ಜಾಸ್ತಿ. ಯಾರನ್ನು ಸುಲಭವಾಗಿ ನಂಬಬೇಡಿ. ಇದು ಬಣ್ಣ ಬಣ್ಣದ ಪ್ರಪಂಚ. ನಿನ್ನೊಂದಿಗೆ ಮಾತನಾಡುವವರೆಲ್ಲ ನಿನ್ನ ನಂಬಿರುವುದಿಲ್ಲ. ತಿಳಿದಿರಲಿ, ನಿನ್ನ ಬಗ್ಗೆ ಅನುಕಂಪ ತೋರಿಸುವವರೆಲ್ಲ ನಿನ್ನವರಲ್ಲ. ನೆನಪಿರಲಿ, ನಂಬಿದವರೆಲ್ಲ ನಂಬಿಕೆಗೆ ಅರ್ಹರಾಗುವುದಿಲ್ಲ.